ಸ್ನೇಹಿತರೆ ನಮಸ್ಕಾರ. ಎಸ್ ಆರ್ ಬು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ನೀವು ನಮ್ಮ ಎಸ್ ಆರ್ ಬು ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಇಂಟ್ರೆಸ್ಟಿಂಗ್ ವಿಡಿಯೋ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಷನಲ್ಲಿ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ಟಾಫ್ ಸೆಲೆಕ್ಷನಲ್ಲಿ ಬರುವಂಥ ಕಾನ್ಸ್ಟೇಬಲ್ GD ಹುದ್ದೆಗಳಿಗೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಅದರ ಬಗ್ಗೆ ಒಂದು ಕಿರು ಪರಿಚಯನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಈಗಾಗಲೇ ಈ ಹುದ್ದೆಗಳನ್ನ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂತ ಹೇಳ್ಬೋದು. ಒಟ್ಟು 26,146 ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂತ ಹೇಳ್ಬೋದು. GD ಕಾನ್ಸ್ಟೇಬಲಲ್ಲಿ ಆರ್ಮ್ ಪೊಲೀಸ್ ಕೂಡ ಬರುತ್ತೆ, SSF ಅಂತ ಬರುತ್ತೆ, ನಂತರ ಅಸ್ಸಾಂ ರೈಫಲ್, ಈ ರೀತಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂತ ಹೇಳ್ಬೋದು. ನಂತರ ಸ್ನೇಹಿತರೆ ಇದರಲ್ಲಿ ಫೀಸ್ ಏನಾಗಿರುತ್ತೆ ಅಂದರೆ ಆಲ್ ಕ್ಯಾಂಡಿಡೇಟ್ಗೆ ₹100 ಫೀಸ್ ಇರುತ್ತೆ. ನಂತರ ವುಮೆನ್ ಆಗಿರ್ಬೋದು, SC ST ಮತ್ತು ಎಕ್ಸ್ ಸರ್ವಿಸ್ ಮೆನ್ಗೆ ಇದು ಯಾವುದೇ ರೀತಿ ಫೀಸ್ ಇರಲ್ಲ. ಸೊ ಕೊನೆಯ ದಿನಾಂಕ ಏನಾಗಿರುತ್ತೆ 31/12/2023 ಡಿಸೆಂಬರ್ 31ಕ್ಕೆ ಇದು ಕೊನೆಯ ದಿನಾಂಕ ಬರುತ್ತೆ. ನಂತರ ಸ್ನೇಹಿತರೆ ಏನಾದರೂ ಅರ್ಜಿ ಸಲ್ಲಿಸುವಾಗ ಏನಾದರೂ ನೀವು ತಪ್ಪು ಮಾಹಿತಿನ ತುಂಬಿದರೆ 4/1/2024ರಿಂದ 6/1/2024ವರೆಗೆ ನೀವು ತಿದ್ದುಪಡಿ ಮಾಡಲು ಅವಕಾಶ ಕೂಡ ಕೊಟ್ಟಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ನೀವು ತಿದ್ದುಪಡಿ ಮಾಡಬೇಕಾದಾಗ ಅಲ್ಲಿ ಒಂದು ಪೇಮೆಂಟ್ ಚಾರ್ಜಸ್ ಕೂಡ ಇರುತ್ತೆ. ಆ ಪೇಮೆಂಟ್ನ ಮಾಡಿ ನೀವು ಆ ತಿದ್ದುಪಡಿಯನ್ನು ಮಾಡ್ಕೊಳ್ಬೋದು. ಸೊ ಏಜ್ ಅಂತ ಬಂದಾಗ ಸ್ನೇಹಿತರೆ ವಯೋಮಿತಿ ಏನಾಗಿರಬೇಕಂದ್ರೆ 18 ವರ್ಷದಿಂದ 23 ವರ್ಷದ ಒಳಗಿನವರು ಅರ್ಜಿನ ಸಲ್ಲಿಸ್ಬೋದು. ನಂತರ ಬರುವಂಥ ದೊಡ್ಡ ಪ್ರಶ್ನೆ ಅಂದರು ಯಾರು ಅರ್ಜಿ ಸಲ್ಲಿಸ್ಬೋದು ಅಂದರೆ SSLC ಅಂದರೆ 10th ಪಾಸ್ ಆದವರು ಅರ್ಜಿನ ಸಲ್ಲಿಸ್ಬೋದು. ಈ GD ಕಾನ್ಸ್ಟೇಬಲಲ್ಲಿ ಬರುವಂಥ ಹುದ್ದೆಗಳು BSF, CSF, CRPF, SSB, ITBP, AR, SSF ಈ ರೀತಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂತ ಹೇಳ್ಬೋದು. ಸೊ ಕೊನೆಯ ದಿನಾಂಕ 31/12/2023 ರಾತ್ರಿ 11 ಗಂಟೆ ತನಕ ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ ಸ್ನೇಹಿತರೆ ಇದರ ಬಗ್ಗೆ ಕಿರು ಪರಿಚಯ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ ಅರ್ಜಿನ ಯಾವ ರೀತಿ ಸಲ್ಲಿಸ್ಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಾಗಿ SSC ಸ್ಟಾಫ್ ಸೆಲೆಕ್ಷನ್ನ ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಲೇಟೆಸ್ಟ್ ನೋಟಿಫಿಕೇಷನ್ ಅಂತ ಇರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ ನೋಡಿ, ಲೇಟೆಸ್ಟ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಹುದ್ದೆಗಳ ಮಾಹಿತಿಲೇ ಬರುತ್ತೆ. ಕಾನ್ಸ್ಟೇಬಲ್ GD ಸೆಂಟ್ರಲ್ ಆರ್ಮ್ ಪೊಲೀಸ್ ಅಂತ ಬರುತ್ತೆ. ಸೊ ನಂತರ ಸೀನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಂತ ಬರುತ್ತೆ, ಇದು ಕೂಡ ಅಪ್ಲೈ ಮಾಡ್ಬೋದು. ನಂತರ ಜೂನಿಯರ್ ಸೀಕ್ರೆಟ್, ಸೊ ಬೇರೆ ಬೇರೆ ರೀತಿಯ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಅಪ್ಲೈ ಅಂತ ಬರ್ತಾ ಇದೆಯಲ್ಲ, ಸೊ ನೀವು ಅಪ್ಲೈ ಮಾಡಿಟ್ಟು ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ ಈಗಾಗಲೇ ಕೆಲವೊಂದು ಹುದ್ದೆಗಳಿಗೆ ಸೊ ಇಲ್ಲಿ ಲಾಸ್ಟ್ ಡೇಟ್ ಕೂಡ ಕೊಟ್ಟಿರ್ತಾರೆ. ಯಾವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅಪ್ಲಿಕೇಶನ್ ಆ್ಯಂಡ್ ಡೇಟ್ ಅಂತ ಕೊಟ್ಟಿರ್ತಾರೆ 31/12/2023 11 PM ಅಂತ ಕೊಟ್ಟಿದ್ದಾರೆ. ರಾತ್ರಿವರೆಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ ಅರ್ಜಿ ಸಲ್ಲಿಸಿದಂಥ ಪೇಮೆಂಟ್ ಮಾಡಲಿಕ್ಕೆ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಪೇಮೆಂಟ್ ಅಂದರೆ ಲಾಸ್ಟ್ ಡೇಟ್ ಆಫ್ ಮೇಕಿಂಗ್ ಆನ್ಲೈನ್ ಫೀಸ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಜನವರಿ 1/1/2024 ರಾತ್ರಿ 11 ಗಂಟೆ ತನಕ ನೀವು ಈ ಅರ್ಜಿ ಸಲ್ಲಿಸಿದ ಪೇಮೆಂಟ್ ಏನಿರುತ್ತೆ ಆಲ್ ಕ್ಯಾಂಡಿಡೇಟ್ ಮಾತ್ರ. ಸೊ ಆಲ್ ಕ್ಯಾಂಡಿಡೇಟ್ ಅಲ್ಲಿ ₹100 ಏನು ಕೊಟ್ಟಿದ್ದಾರೆ ಅದನ್ನ ಪೇಮೆಂಟ್ ಮಾಡಲಿಕ್ಕೆ ಒಂದು ಲಾಸ್ಟ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಸೊ ನಂತರ ಸ್ನೇಹಿತರೆ ನೋಟಿಫಿಕೇಷನ್ ಇರುತ್ತೆ. ನೋಟಿಫಿಕೇಷನ್ ಕೂಡ ನೀವು ಕ್ಲಿಕ್ ಮಾಡಿಬಿಟ್ಟು ಅದರ ಮಾಹಿತಿ ತಿಳ್ಕೊಳ್ಬೋದು. ಸೊ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೈ ಆಗುತ್ತೆ. ಅಪ್ಲೈ ಮಾಡಿದ ನಂತರ ಇಲ್ಲಿ ಪ್ರಿಂಟ್ ಕೂಡ ತೆಕ್ಕೊಳ್ಬೋದು. ಪ್ರಿಂಟ್ ಯಾರು ತಗೊಳ್ಬೋದು ಅಂದರೆ ಸೊ SC ST ಮತ್ತು ವುಮೆನ್ ಮತ್ತು ಎಕ್ಸ್ ಸರ್ವಿಸ್ ಮೆನ್ ಡೈರೆಕ್ಟ್ ಆಗಿ ಪ್ರಿಂಟ್ ತೊಗೊಳ್ಬೋದು. ಸೊ ಅವ್ರು ಬಿಟ್ಟು ಬೇರೆದವರು ಸೊ ಅವ್ರು ಏನು ಮಾಡಬೇಕಾಗುತ್ತೆ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಿದಂಥ ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದು. ಸೊ ನಂತರ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಇಲ್ಲಿ ಚೆಕ್ ಮಾಡ್ಬೋದು. ನಂತರ ಇಲ್ಲಿ ಡಬಲ್ ವೆರಿಫಿಕೇಷನ್ ಪೇಮೆಂಟ್ ಕೂಡ ಆಪ್ಷನ್ ಆ್ಯಡ್ ಮಾಡಲಾಗಿದೆ ಅಂತ. ಸೊ 2 ಸತಿ ಏನಾದರೂ ನಿಮ್ದು ದುಡ್ಡು ಕಟ್ ಆಗಿದ್ರೆ ಸೊ ಇಲ್ಲಿ ನೋಡ್ಬೋದು ಡಬಲ್ ವೆರಿಫಿಕೇಷನ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ. ನಾವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಲಿಕ್ಕೆ ಅದ್ರ ಬಗ್ಗೆ ಗಮನ ಹರಿಸೋಣ. ಅಪ್ಲೈ ಅನ್ನೋ ಆಪ್ಷನ್ ಇರುತ್ತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಅವರ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ನಂತರ ಸ್ನೇಹಿತರೆ ನೋಡ್ಬೋದು ಅವರ ಹೆಸರು ಬರುತ್ತೆ. ಸೊ ಮೆಟ್ರಿಕ್ಯುಲೇಷನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಆ ರೀತಿ ಹೆಸರು ಹಾಕ್ಕೊಳ್ಳಿ. ಸೊ ಏನಾದರೂ ಮಿಸ್ಟೇಕ್ ಆಗಿದೆ ಎಡಿಟ್ ಕೂಡ ಮಾಡ್ಕೊಳ್ಳಿ. ಸೊ ಫಾದರ್ ನೇಮು, ಮದರ್ ನೇಮ್ ಆಗಿರ್ಬೋದು. ನಂತರ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಸೊ ಅವರ 1/1/2024ಕ್ಕೆ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗಿಬಿಟ್ಟು ಸೊ ಏಜ್ ಕೂಡ ಇಲ್ಲಿ ತೋರಿಸುತ್ತೆ. ನಂತರ ಜೆಂಡರ್ ಇಲ್ಲಿ ಹಾಕಿರುವ ಮಾಹಿತಿ ಬರುತ್ತೆ. ಸೊ ಕ್ಯಾಟಗರಿ ಇಲ್ಲಿ ತೋರಿಸುತ್ತೆ, ನ್ಯಾಷನಾಲಿಟಿ ಕೂಡ ತೋರಿಸುತ್ತೆ.
ಓಕೆ. ನಂತರ ಇಲ್ಲಿ ಮಾರ್ಕ್ ಆಫ್ ವಿಸಿಬಲ್ ಐಡೆಂಟಿಫೈ ಅಂತ ಕೇಳ್ಸೋರು ಏನಾದರೂ ಮಾರ್ಕ್ ಇದ್ರೆ ಇಲ್ಲಿ ಹಾಕ್ಕೊಳ್ಬೋದು, ಇಲ್ವಾ ಇದ್ರೆ ಏನೇ ಅಂತ ನಾಟ್ ನಾವು ಅಂತ ಹಾಕ್ಬಿಡಿ. ಅಂದ್ರೆ SSLC ಬೋರ್ಡ್ ಮಾಹಿತಿನ ಇಲ್ಲಿ ಹಾಕೊಳ್ಬೇಕಾಗುತ್ತೆ, ಯಾವ ಬೋರ್ಡಿಂದ ನೀವು SSLC ಪಾಸ್ ಆಗಿದೆ. ರೋಲ್ ನಂಬರ್ ಅಂತ ಬಂದಾಗ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಳ್ಬೋದು, ಇಲ್ಲಾಂದ್ರೆ ಮೇಲ್ಗಡೆ ಒಂದು ರೋಲ್ ನಂಬರ್ ಅಂದ್ರೆ ಸೀರಿಯಲ್ ನಂಬರ್ ಕೂಡ ಅದನ್ನು ಕೂಡ ಹಾಕೊಳ್ಳಿ. ಸೊ ನಂತರ ಇಯರ್ ಆಫ್ ಪಾಸಿಂಗ್ ಕೇಳುತ್ತೆ, ಮೆಟ್ರಿಕ್ಯುಲೇಷನ್ ಯಾವಾಗ ಪಾಸ್ ಆಗಿದೆ ಅದನ್ನ ಹಾಕೊಳ್ಳಿ. ನಂತರ ವೆದರ್ ಯು ಆರ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳುತ್ತೆ, ಇದ್ರೆ ಎಸ್ ಹಾಕೊಳ್ಳಿ, ಇಲ್ವಾದ್ರೆ ನೋ ಅಂತ ಇರುತ್ತೆ, ಆ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಓಕೆ. ನಂತರ ಎಸ್ ಅಂತ ಮಾಡಿದ್ರೆ ಸೊ ಇಲ್ಲೆಲ್ಲ ಡೀಟೇಲ್ಸ್ ಕೇಳುತ್ತೆ. ಓಕೆ, ಈ ಡೀಟೇಲ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ನೋ ಅಂತ ಕೇಳುತ್ತೆ, ಯಾವುದೇ ರೀತಿಯಲ್ಲಿ ಫುಲ್ಫಿಲ್ ಮಾಡುವ ಅವಶ್ಯಕತೆ ಇಲ್ಲ, ಎಲ್ಲವೂ ಕೂಡ ಹೈಡ್ ಆಗಿರುತ್ತೆ. ಓಕೆ. ನಂತರ ಇಲ್ಲಿ ವೆದರ್ ಸೀಕಿಂಗ್ ಏಜ್ ರಿಲ್ಯಾಕ್ಸಸ್ ಅಂತ ಕೇಳುತ್ತೆ. ಸೊ ಏಜ್ ರಿಲ್ಯಾಕ್ಸೇಷನ್ ಬಂದರೆ ಎಸ್ ಇದ್ರೆ ಎಸ್ ಹಾಕೊಳ್ಳಿ. ಎಸ್ ಹಾಕೊಂಡ್ರೆ OBC ನಂತರ ಚಿಲ್ಡ್ರನ್ ಡಿಪೆಂಡೆಂಟ್ ವಿಕ್ಟಿಮ್ ಅಂತ ಕೇಳ್ತಾ ಇದೆ, ಇದೆಲ್ಲ ಮಾಹಿತಿ ಕೇಳೋದು. ಇದ್ರೆ ಹಾಕೊಳ್ಳಿ, ಇಲ್ಲೋದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬರುವಂತ ದೊಡ್ಡ ಆಪ್ಷನ್ ಏನಂದ್ರೆ ಆರ್ ಯು ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅಂದ್ರೆ NCC ಸರ್ಟಿಫಿಕೇಟ್ ಏನಾದರೂ ಹೊಂದಿದ್ದೀರಾ ಅಂತ ಕೇಳ್ತಾ ಇದೆ. ಸೊ ನೀವೇನಾದರೂ NCC ಅಲ್ಲಿ ಭಾಗವಹಿಸಿದ್ರೆ ಸೊ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ಅದು ಯಾವುದೇ ರೀತಿ ಅಂದರೆ ಎಸ್ ಅಂತ ಕೊಟ್ಟಾಗ ಸೊ ಇಲ್ಲಿ NCC A ಸರ್ಟಿಫಿಕೇಟ್, B ಸರ್ಟಿಫಿಕೇಟ್ ಮತ್ತು C ಸರ್ಟಿಫಿಕೇಟ್ ಅಂತ ಬರುತ್ತೆ. ನಿಮ್ಮ ಹತ್ರ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಸೊ A ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ 2 ಸತಿ ಕೇಳ್ತಾ ಇದೆ, A ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಇಲ್ವಾದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. 17ನೇ ಸೀರಿಯಲ್ ನಂಬರ್ ಅಲ್ಲಿ ಪ್ರಿಫರೆನ್ಸ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ ಅಂತ ಕೇಳ್ತಾ ಇದೆ. 3 ಆಪ್ಷನ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿರುವ ಎಕ್ಸಾಮಿನೇಷನ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಕರ್ನಾಟಕದೇ ಕೇಳುತ್ತೆ. ಇಲ್ಲಿ ನಾನೇನ್ ಮಾಡ್ತೀನಿ, ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿರುವ ಸೆಂಟರ್ಗಳು ಮಾತ್ರ ಬರುತ್ತೆ. ಸೊ ನಂತರ ಹುಬ್ಳಿನೇ ಸೆಲೆಕ್ಟ್ ಮಾಡ್ಕೊಳ್ಬೋದು, ನಂತರ ಬೇರೆ ಮಂಗಳೂರನ್ನ ಸೆಲೆಕ್ಟ್ ಮಾಡ್ಕೊ, ಕರ್ನಾಟಕದಲ್ಲಿ ಮಾತ್ರ ಬರುತ್ತೆ. ಇವೇನಾದರೂ ಮಹಾರಾಷ್ಟ್ರದಲ್ಲಿರುವ ಸೆಂಟರ್ನ ಏನಾದರೂ ಚೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಮಹಾರಾಷ್ಟ್ರದಲ್ಲಿರುವ ಸೆಂಟರ್ಗಳು ಬರುತ್ತೆ. ನೋಡಿ ಇಲ್ಲಿ ಕೊಲ್ಲಾಪುರ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ನಂತರ ಅಲ್ಲಿ ಮಹಾರಾಷ್ಟ್ರದಲ್ಲಿರೋ ಮಾಹಿತಿ ಬರುತ್ತೆ. ಮುಂಬೈ ಅಂತ ಸೆಲೆಕ್ಟ್ ಮಾಡ್ಕೊಂಡು, ಇಲ್ವಾದ್ರೆ ನಂತರ ಇಲ್ಲಿ ಪುಣೆ ಅಂತ ಯಾವುದೊಂದು ಸ್ಟೇಟ್ ಸೆಂಟರ್ನ ಚೂಸ್ ಮಾಡಿದ್ರೆ ಅದೇ ಸ್ಟೇಟ್ ನಲ್ಲಿರುವ ಸೆಂಟರ್ಗಳು ಮಾತ್ರ ಬರುತ್ತೆ. ನಂತರ ಮೀಡಿಯಂ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಕೇಳ್ತಾ ಇದೆ. ಇಲ್ಲಿ ಹಲವಾರು ಆಪ್ಷನ್ ನ ಕೊಟ್ಟಿದ್ದಾರೆ, ಹಿಂದಿ, ಇಂಗ್ಲಿಷ್, ಬೆಂಗಾಲಿ, ಗುಜರಾತಿ, ಕನ್ನಡ ಈ ರೀತಿ ಭಾಷೆಗಳನ್ನ ಕೊಟ್ಟಿದ್ದಾರೆ. ಯಾವುದು ಅನುಕೂಲ ಆಗುತ್ತೆ ಅದನ್ನ ಚೂಸ್ ಮಾಡ್ಕೊಳ್ಳಿ. ಹಿಂದಿಯಲ್ಲಿ ಆಗಿದ್ರೆ ಹಿಂದಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ಸ್ನೇಹಿತರೆ ಇಲ್ಲಿ ಸ್ಟೇಟ್ ಆಫ್ ಡೊಮೇಷನಲ್ ಕೇಳ್ತಾ ಇದೆ. ಸೊ ನಿಮ್ಮ ಸ್ಟೇಟ್ ಯಾವ್ದು ಬರುತ್ತೆ ಅದನ್ನ 2 ಸತಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಡೊಮೇಷನಲ್ ಡಿಸ್ಟ್ರಿಕ್ಟ್ ಕೇಳ್ತಾ ಇದೆ, ಡಿಸ್ಟ್ರಿಕ್ಟ್ ಯಾವ್ದು ಇರುತ್ತೆ ಅದನ್ನ 2 ಸತಿ ಹಾಕೊಳ್ಬೇಕು. ಸೊ ಸರ್ವರ್ ಇಶ್ಯೂ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ವೇಟ್ ಮಾಡಿ, ನಂತರ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ನಂತರ ಇಲ್ಲಿ 2 ಸರ್ತಿ ಡಿಸ್ಟ್ರಿಕ್ಟ್ ಡೊಮೇಷನಲ್ ಅಂತ ಕೇಳುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಹ್ಯಾವ್ ಯು ಮೈಗ್ರೇಟೆಡ್ ಫ್ರಮ್ ಸ್ಟೇಟ್ ಬಾರ್ UT ಆಫ್ ಯುವರ್ ಆರ್ಗನ್ ಟು ಅನದರ್ ಸ್ಟೇಟ್ ಅಂತ ಕೇಳ್ತಾ ಇದೆ. ಸೊ ಇದ್ರೆ ಸೊ ಎಸ್ ಅಂತ ಹಾಕೊಳ್ಳಿ, ಇಲ್ವಾದ್ರೆ ಎಸ್ ಅಂತ ಹಾಕೊಂಡ್ರೆ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಓಕೆ. ಸೊ ಇದಿದ್ರೆ ಹಾಕೊಳ್ಳಿ, ಇಲ್ಲಾದ್ರೆ ಹಾಗೆ ಬಿಟ್ಬಿಡಿ. ಓಕೆ. AWS ಸರ್ಟಿಫಿಕೇಟ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಎಸ್ ಅಂತ ಕೊಟ್ಟಾಗ ಇಲ್ಲಿ ನೋಡಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಈಗಾಗಲೇ ಆಲ್ರೆಡಿ ನಾವು ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಸೊ ಕರ್ನಾಟಕದ ಹತ್ತಿರ ಬರುವಂಥ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಂಡು, ಮಹಾರಾಷ್ಟ್ರ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಬರುವಂಥ ಅಲ್ಲಿ ಇರುವಂಥ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ. ನೋಡಿ ಇಲ್ಲಿ ಸ್ಟೇಟ್ ಮಹಾರಾಷ್ಟ್ರ ಮತ್ತು ಡಿಸ್ಟ್ರಿಕ್ಟ್ ಆರ್ಗನ್ ಅಂತ ಬರೋದಿಲ್ಲ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವಾಗ ಮೈಗ್ರೇಟೆಡ್ ಅನ್ನೋದರ್ ಸ್ಟೇಟ್ ಅಂತ ಕೊಳ್ತಾ ಇದೆ. ಸೊ ಇದ್ರೆ ಹಾಕೊಳ್ಳಿ, ಇಲ್ವಾಗಿದ್ರೆ ನೋ ಅಂತ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿ ಮಾಹಿತಿ ಕೇಳಲ್ಲ. ಓಕೆ. ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಪ್ರಿಫರೆನ್ಸ್ ಆಫ್ ಪೋಸ್ಟ್ CAPF ಆ್ಯಂಡ್ ಆರ್ಗನೈಸೇಷನ್ ಅಂತ ಕೇಳುತ್ತೆ. ಓಕೆ. ಪ್ರಿಫರೆನ್ಸ್ ಏನು ಬರುತ್ತೆ ಅಂದರೆ ಇಲ್ಲಿ ಪೋಸ್ಟ್ ಡೀಟೇಲ್ಸ್ ಅಂತ ಇದೆ ನೋಡಿ. ಪೋಸ್ಟ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಈ ಪ್ರಿಫರೆನ್ಸ್ನ ನೀವು ಹಾಕೊಳ್ಬೇಕು. ABCDEFH. ಓಕೆ. ನೋಡಿ ಇಲ್ಲಿ ABCDEFG ಇಲ್ಲ H ಕೊಟ್ಟಿದ್ದಾರೆ. ಮೇಲೆ ಯಾವ ರೀತಿ ಹಾಕಿರ್ತಾರ ಅದೇ ರೀತಿಯಲ್ಲಿ ಹಾಕೊಳ್ಬೇಕಾಗುತ್ತೆ. ನಂತರ ಸ್ನೇಹಿತರೆ ಪ್ರಿಫರೆನ್ಸ್ ನ ಹಾಕಿದ ನಂತರ ಇಲ್ಲಿ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಕೇಳುತ್ತೆ, 10th ಆಗಿದೆಯಾ. ಸೊ ನಿಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಏನಾದ್ರು ಹಾಕೊಳ್ಬೇಕಾಗುತ್ತೆ. ಪಾಸ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ತೆಗೆದುಕೊಳ್ಳುತ್ತೆ. ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿರುವ ಪರ್ಸೆಂಟೇಜ್ನ ಇಲ್ಲಿ ಹಾಕೊಳ್ಬೇಕಾಗುತ್ತೆ. CGPA ಇದ್ರೆ CGPA ಹಾಕೊಳ್ಳಿ, ಇಲ್ಲವಾದ್ರೆ ಪರ್ಸೆಂಟೇಜ್ ಇದ್ರೆ ಪರ್ಸೆಂಟೇಜ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ಡೂ ಯು ಹ್ಯಾವ್ ವಾಂಟ್ ಟು ಮೇಕ್ ಯುವರ್ ಪರ್ಸನಲ್ ಇನ್ಫಾರ್ಮೇಷನ್ ಅವೈಲೇಬಲ್ ಆಕ್ಸೆಸಿಂಗ್ ಜಾಬ್ ಅಪಾರ್ಚುನಿಟಿ. ಪರ್ಸನಲ್ ಇನ್ಫಾರ್ಮೇಷನ್ನ ಆಕ್ಸೆಸ್ ಮಾಡಲಿಕ್ಕೆ ಜಾಬ್ ಅಪಾರ್ಚುನಿಟಿ ಸಲುವಾಗಿ ಕೇಳ್ತಾ ಇದೆ. ಸೊ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ. ಪ್ಯಾರಾ ನಂಬರ್ 19 ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಜಾಬ್ ಅಪಾರ್ಚುನಿಟಿ ಸಲುವಾಗಿ ಏನು ಮಾಡ್ತಾರೆ, ನಿಮ್ಮ ಡೀಟೇಲ್ಸ್ ಆಕ್ಸೆಸ್ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಎಸ್ ಅಂತ ಮಾಡ್ಕೊಳ್ಳಿ.
ಇಲ್ಲವಾಗಿದ್ದರೆ ನೋ ಅಂತ ಕ್ಲಿಕ್ ಮಾಡ್ಬೋದು. ನಂತರ ಸ್ನೇಹಿತರೆ ಇಲ್ಲಿ ನಿಮ್ಮ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಕೂಡ ಎಲ್ಲ ಫುಲ್ಫಿಲ್ ಆಗಿ ಬಂದಿರುತ್ತೆ. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID, ನಂತರ ನಿಮ್ಮ ಅಡ್ರೆಸ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ನಂತರ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಫೋಟೋನ ನೀವು ಅಪ್ಲೋಡ್ ಮಾಡಬೇಕಂದ್ರೆ 20 KB ಅಂತ 50 KBವರೆಗೆ JPG ಫೈಲ್ ಬೇಕಾಗುತ್ತೆ. ಸೈಜ್ ವಿಡ್ತ್ 3.5 cm ಇರಬೇಕು, ಹೈಟ್ 4.5 cm ಹೈಟ್ ಇರಬೇಕು. ಸೊ ಅದನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಸಿಗ್ನೇಚರ್ ಅಂತ ಬಂದಾಗ 10 KB ಅಂತ 20 KB ಇರುತ್ತೆ, JPG ಮತ್ತು JPG ಈ ಫೈಲ್ ಇರುತ್ತೆ. ಇಮೇಜ್ ವಿಡ್ತ್ ಏನಾಗಿರುತ್ತೆ 4 cm ಮತ್ತು ಹೈಟ್ 2 cm ಇರುತ್ತೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ಕೊಳ್ಬೋದು. ಸೊ ವೆದರ್ ದ ಫೋಟೋಗ್ರಾಫ್ ಹ್ಯಾಸ್ ಬಿನ್ ಟೇಕನ್ ಆನ್ ಆರ್ ಆಫ್ಟರ್ 24 August 2023 ಅಂತ ಕೊಟ್ಟಿದ್ದಾರೆ. ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ, ನಂತರ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿದ ನಂತರ ಕೆಳಗಡೆ ಡಿಕ್ಲರೇಷನ್ ಕೇಳುತ್ತೆ. ನಂತರ ಸ್ನೇಹಿತರೆ ಡಿಕ್ಲರೇಷನ್ ಬರುತ್ತೆ, ಆ ಅಗ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ಕ್ಯಾಪ್ಚಾ ಕೋಡ್ ಕೇಳುತ್ತೆ. ಈ ಕ್ಯಾಪ್ಚಾ ಕೋಡ್ನ ಹಾಕೊಳ್ಳಿ. ಕ್ಯಾಪ್ಚಾ ಕೋಡ್ ಹಾಕಿದ ನಂತರ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಪ್ರಿವ್ಯೂಗೆ ಹೋಗುತ್ತೆ. ಸೊ ನಂತರ ಈ ರೀತಿ ಪ್ರಿವ್ಯೂ ಬರುತ್ತೆ. ಎಲ್ಲ ಮಾಹಿತಿ ಕರೆಕ್ಟ್ ಆಗಿದೆ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಹಾಕಿರೋಂಥ ಮಾಹಿತಿ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಸೊ ಇಲ್ಲಿ ಕೊನೆಯದಾಗಿ ಏನು ಕೊಟ್ಟಿದ್ದಾರೆ, ಎಡಿಟ್ ಮಾಡಿಫೈ ಅಂತ ಕೊಟ್ಟಿದ್ದಾರೆ, ಅಂತೂ ಸಬ್ಮಿಟ್ ಅನ್ನೋ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಮಾಹಿತಿ ಎಲ್ಲವೂ ಕೂಡ ಕರೆಕ್ಟ್ ಆಗಿದ್ದರೆ ಸಬ್ಮಿಟ್ ಅನ್ನೋ ಆಪ್ಷನ್ ಇರುತ್ತೆ, ಓಕೆ ಅಂತ ಕೊಡಿ. ಅಪ್ಲಿಕೇಶನ್ ಈಸ್ ರಿಸೀವ್ಡ್ ಕನ್ಸೆಂಟ್ ನಾಟ್ ವೆರಿಫೈಡ್ ಅಂತ ಕೊಟ್ಟಿದ್ದಾರೆ. ಸೊ ಡೂ ಯು ಹ್ಯಾವ್ ವಾಂಟ್ ಟು ಮೇಕ್ ಎ ಪೇಮೆಂಟ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. SC ST ಎಕ್ಸ್ ಸರ್ವಿಸ್ ಮ್ಯಾನ್ ವುಮೆನ್ ಅವರಿಗೆ ಮಾತ್ರ ಯಾವುದೇ ರೀತಿ ಫೀಸ್ ಇರಲ್ಲ. ಸೊ ಇವ್ರನ್ನ ಬಿಟ್ಟು ಬೇರೆ ಕ್ಯಾಂಡಿಡೇಟ್ಗಳು ಪೇಮೆಂಟ್ ಮಾಡಬೇಕಾಗುತ್ತೆ. ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ. ಸೊ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ₹100 ಪೇಮೆಂಟ್ ಕೊಡುತ್ತೆ. ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹಲವಾರು ಆಪ್ಷನ್ಗಳು ಬರುತ್ತೆ. ಬೆಸ್ಟ್ ಆಪ್ಷನ್ ಇಲ್ಲಿ UPI ಅಂತ ಕೊಟ್ಟಿದ್ದಾರೆ. UPI ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ UPI ID ಕೂಡ ಇದೆ, ನಂತರ ಇಲ್ಲಿ QR ಕೋಡ್ ಇದೆ. ಸೊ QR ಕೋಡ್ ಬೆಸ್ಟ್ ಇರುತ್ತೆ. QR ಕೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, QR ಕೋಡ್ ಜನರೇಟ್ ಆಯಿತು, ಇದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿ. ಸೊ ಪೇಮೆಂಟ್ ಡೆಬಿಟ್ ಆಗಿದೆ, ಇವರ ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ ಅಂತ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿ. ಸೊ ನಂತರ ಆಟೋಮೆಟಿಕ್ ಆಗಿ ರೀಡೈರೆಕ್ಟ್ ಆಗುತ್ತೆ. ಓಕೆ, ಈ ರೀತಿ ರೀಡೈರೆಕ್ಟ್ ಆಗುತ್ತೆ. ಮತ್ತೆ ಗೋ ಟು ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಕಾನ್ಸ್ಟೇಬಲ್ GD ಅಂತ ಬರುತ್ತೆ ಅಲ್ಲ. ಓಕೆ, ಪೇಮೆಂಟ್ ಅನ್ನೋ ಆಪ್ಷನ್ ಇರುತ್ತೆ, ಮುಂದೆ ಪೇಮೆಂಟ್ ಸ್ಟೇಟಸ್ ಅಂತ ಆಪ್ಷನ್ ಇರುತ್ತೆ. ಸೊ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಯು ಹ್ಯಾವ್ ನಾಟ್ ಪೇಡ್ ಟು ಅಂತ ಬರ್ತಾ ಇದೆ. ಓಕೆ, ಅಪ್ಲಿಕೇಶನ್ ಸ್ಟೇಟಸ್ ಆಗಿರ್ಬೋದು, ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಓಕೆ, ಸಿಗ್ನೇಚರ್ ಕಂಪ್ಲೀಟೆಡ್ ಆಗಿದೆ, ಫೋಟೋ ಸಿಗ್ನೇಚರ್ ಅಪ್ಲೋಡೆಡ್, ಕಂಟೆಂಟ್ ನಾಟ್ ವೆರಿಫೈಡ್, ಅಪ್ಲೈ ಫಾರ್ಮ್ ಕಂಪ್ಲೀಟ್ ಅಂತ ಬರುತ್ತೆ. ಪೇಮೆಂಟ್ ಸ್ಟೇಟಸ್ ಇನ್ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಲಾಗೌಟ್ ಮಾಡಿದ್ದೀನಿ. ಲಾಗೌಟ್ ಮಾಡಿದ ನಂತರ ಇಲ್ಲಿ ಮತ್ತೆ ಯೂಸರ್ ID ಪಾಸ್ವರ್ಡ್ ಹಾಕೊಂಡಿದ್ದೀನಿ. ಇಲ್ಲಿ ಲಾಗಿನ್ ಮಾಡ್ತೀನಿ. ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಪೇಮೆಂಟ್ ಸ್ಟೇಟಸ್ ಅಲ್ಲಿ ಏನು ತೋರಿಸ್ತಾ ಇದೆ, ನಿಮ್ಮ ಪೇಮೆಂಟ್ ಆಗಿರುವ ಮಾಹಿತಿ ಇಲ್ಲಿ ತೋರಿಸ್ತಾ ಇದೆ, ಸಕ್ಸಸ್ಫುಲ್ ಆಗಿ ತೋರಿಸ್ತಾ ಇದೆ. ಕ್ಲೋಸ್ ಅಂತ ಮಾಡ್ಕೊಳ್ಳಿ. ಸೊ ನಂತರ ಫೈನಲ್ ಆಗಿ ಏನಾಗಿದೆ, ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಓಕೆ, ಮತ್ತೆ ಪೇಮೆಂಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಡಿಡಕ್ಟ್ ಆಗಿದ್ರೆ ವೇಟ್ ಮಾಡಿ, ಲಾಗೌಟ್ ಮಾಡಿ, ಮತ್ತೆ ಲಾಗಿನ್ ಮಾಡಿ. ನಿಮ್ಮ ಬ್ರೌಸರ್ ಹಿಸ್ಟ್ರಿ ಕೂಡ ಕ್ಲಿಯರ್ ಮಾಡಿಕೊಂಡು ಮತ್ತೆ ಲಾಗಿನ್ ಮಾಡ್ಕೊಳ್ಳಿ. ನಂತರ ಪ್ರಿಂಟ್ ಅನ್ನೋ ಆಪ್ಷನ್ ಇರುತ್ತೆ. ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಪ್ರಿಂಟ್ ಔಟ್ ಏನಾಗುತ್ತೆ ಬರುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ ನಿಮ್ಮ ಪೇಮೆಂಟ್ ಆಯಿತು, ನಿಮ್ಮ ಪ್ರಿಂಟ್ ಔಟ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ SSCಯಲ್ಲಿ GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.